ಎಲ್ರಿಗೂ ನಮಸ್ಕಾರ ವೀಕ್ಷಕರೇ, ನಮ್ಮ ಅಗ್ನಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಮ್ಮ ರಾಜ್ಯದ ವಾತಾವರಣವು ತರಕಾರಿ ಬೆಳೆಗಳಿಗೆ ಸೂಕ್ತವಾಗಿದೆ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಬೆಳೆಯುವಂಥ ಪ್ರಮುಖ ತರಕಾರಿ ಬೆಳೆಗಳೆಂದರೆ ಹೂಕೋಸು ಆಗಿರ್ಬೋದು, ಎಲೆಕೋಸು ಆಗಿರ್ಬೋದು, ನವಿಲುಕೋಸು ಆಗಿರ್ಬೋದು, ಪಾಲಕ್, ಬಟಾಣಿ, ಮೂಲಂಗಿ, ಅಲಸಂದೆ, ತಿಂಗಳ ಅವರೆಕಾಯಿ, ಗಜ್ಜರಿ. ಸೊ ಈ ಬೆಳೆಗಳಿಗೆ ಹಲವಾರು ಬೆಳೆಗಳನ್ನು ಹಾನಿ ಮಾಡ್ತವೆ. ಹಾಗಾದರೆ ಈ ಬೆಳೆಗಳಿಗೆ ಮುಖ್ಯವಾಗಿ ಬರುವಂಥ ರೋಗಗಳು ಮತ್ತು ಅವುಗಳ ನಿರ್ವಹಣಾ ಕ್ರಮಗಳನ್ನು ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡೋಣ ವೀಕ್ಷಕರೇ. ಬನ್ನಿ ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕೋಸು ಬೆಳೆಗಳಾದಂಥ ಎಲೆಕೋಸು, ನವಿಲುಕೋಸು ಮತ್ತು ಹೂಕೋಸುಗಳಿಗೆ ಬರುವಂಥ ಪ್ರಮುಖ ರೋಗಗಳು ಯಾವುವಪ್ಪ ಅಂತಂದ್ರೆ ಎಲೆ ಮಚ್ಚು ರೋಗ. ಈ ಎಲೆ ಮಚ್ಚು ರೋಗವು ಎಲೆಯ ಕೆಳಭಾಗದಲ್ಲಿ ನೆರಳೆ ಮಿಶ್ರಿತ ಕಂದು ಬಣ್ಣದ ಭಾಗವು ಕಾಣಿಸಿಕೊಳ್ಳುತ್ತೆ. ರೋಗಕ್ಕೆ ತುತ್ತಾದ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತೆ ಸ್ನೇಹಿತರೆ. ಇನ್ನು ದುಂಡಾಣು ಕಪ್ಪು ಕೊಳೆ ರೋಗ. ಈ ರೋಗವು ಜಾಂಥೋಮೋನಾಸ್ ಕಾಂಪೆಸ್ಟಿಸ್ ಎಂಬ ದುಂಡಾಣುವಿನಿಂದ ಬರುತ್ತೆ. ಮೊದಲಿಗೆ ಎಲೆಯ ಹಂಚಿನ ಭಾಗವು ಹಳದಿ ಬಣ್ಣದ ಗಿ ಆಕಾರದ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಆಮೇಲೆ ನರಗಳು ಕಂದು ಬಣ್ಣಕ್ಕೆ ತಿರುಗುತ್ತವೆ. ಸೊ ರೋಗದ ತೀವ್ರತೆ ಹೆಚ್ಚಾದಾಗ ಎಲೆಗಳು ಏನಕ್ಕಂದ್ರೆ ಒಣಗೋಕ್ಕವು ಸ್ನೇಹಿತರೆ. ಇನ್ನು ತಿಂಗಳ ಅವರೆಕಾಯಿಗೆ ಬರುವಂಥ ಪ್ರಮುಖ ರೋಗಗಳು ಯಾವಪ್ಪ ಅಂತಂದ್ರೆ ಹಳದಿ ನಂಜು ರೋಗ. ಹಸಿರು ಮಿಶ್ರಿತ ಹಳದಿ ಬಣ್ಣದಿಂದ ಕೂಡಿದ ಭಾಗವು ಎಲೆಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಆಮೇಲೆ ಗಿಡಗಳ ಬೆಳವಣಿಗೆ ಏನಾಗುತ್ತೆ, ಕುಂಠಿತಗೊಳ್ಳುತ್ತೆ. ಚಿಬ್ಬು ರೋಗ ಅಂತ ಬರುತ್ತೆ ಇನ್ನೊಂದು. ಮೊದಲಿಗೆ ತೇವಾಂಶದಿಂದ ಕೂಡಿದ ಕಪ್ಪನೆಯ ತಗ್ಗಾದ ಮಚ್ಚೆಗಳನ್ನು, ಕಾಯಿಗಳನ್ನು ನಾವು ನೋಡ್ಬೋದು. ಇನ್ನು ತುಕ್ಕು ರೋಗ. ಕೆಂಪು ಮಿಶ್ರಿತ ಕಂದು ಬಣ್ಣದ ವೃತ್ತಾಕಾರದ ಮಚ್ಚೆಗಳು ಎಲೆಗಳ ಕೆಳಭಾಗದಲ್ಲಿ ಕಾಣಿಸ್ಕೊಳ್ತವೆ. ನಂತರ ಕಂದು ಬಣ್ಣದಿಂದ ಕಪ್ಪಾಗಿ ಪರಿವರ್ತನೆ ಆಗುತ್ತೆ. ಆಮೇಲೆ ಎಲೆಗಳು ಏನಕ್ಕೆ ಅಂದ್ರೆ ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗ್ತವೆ ಸ್ನೇಹಿತರೆ. ಇನ್ನು ಬಟಾಣಿ ತರಕಾರಿಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಯಾವಪ್ಪ ಅಂತಂದ್ರೆ ಬೂದಿ ರೋಗ. ಈ ರೋಗವು ಇರಿಸೈಪೆ ಪೋಲಗೋನಿ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಎಲೆ, ಕಾಂಡ ಮತ್ತು ಹೂವಿನ ಮೇಲೆ ಬಿಳಿ ಬೂದು ಬಣ್ಣದ ಶಿಲೀಂಧ್ರದ ಬೆಳವಣಿಗೆ ಕಂಡುಬಂದು ನಂತರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಉದುರಿ ಹೋಗ್ತವೆ. ತುಕ್ಕು ರೋಗ. ಎಲೆಯ ಮೇಲ್ಭಾಗದಲ್ಲಿ ಮತ್ತು ಕೆಳಗೆ ಸಣ್ಣನೆಯ ಆಯತಾಕಾರದ ಕಂದು ಬಣ್ಣದ ಚುಕ್ಕೆಗಳು ಕಂಡುಬರ್ತವೆ. ಇನ್ನು ಸುಡು ರೋಗ. ಸಣ್ಣನೆಯ ಗುಲಾಬಿ ಬಣ್ಣದ ಚುಕ್ಕೆಗಳು ಎಲೆಯಲ್ಲಿ ಕಾಣಿಸ್ತವೆ. ನಂತರ ಚುಕ್ಕೆಗಳು ವೃದ್ಧಿಗೊಂಡು ಕಂದು ಬಣ್ಣದಿಂದ ಕಪ್ಪಾಗುತ್ತೆ. ನಂತರ ಎಲೆಗಳು ಒಣಗಿ ಜೋತು ಬೀಳ್ತವೆ ಸ್ನೇಹಿತರೆ. ಇನ್ನು ಗಜ್ಜರಿ ತರಕಾರಿಯಲ್ಲಿ ಬರುವಂಥ ಪ್ರಮುಖ ರೋಗಗಳು ಯಾವಪ್ಪ ಅಂತಂದ್ರೆ ಎಲೆ ಚುಕ್ಕೆ ರೋಗ. ಈ ರೋಗವು ಸರ್ಕೋಸ್ಪೋರಾ ಕೆರೋಟೋ ಎಂಬ ಶಿಲೀಂಧ್ರದಿಂದ ಬರುತ್ತೆ ಸ್ನೇಹಿತರೆ. ಮೊದಲಿಗೆ ವೃತ್ತಾಕಾರದ ಚುಕ್ಕೆಗಳಲ್ಲಿ ಎಲೆಗಳಲ್ಲಿ ಕಂಡುಬಂದು ನಂತರ ಚುಕ್ಕೆಗಳು ಎಲೆಗಳನ್ನು ಪೂರ್ತಿಯಾಗಿ ಆವರಿಸಿ ಒಣಗಿ ಹೋಗ್ತವೆ. ಬೋಧಿ ರೋಗ. ಈ ರೋಗವು ಇರಿಸೈಪೆ ಪೊಲೋಗೋನಿ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಬಿಳಿ ಬೂದು ಬಣ್ಣದ ಭಾಗಗಳು ಎಲೆಗಳಲ್ಲಿ ಕಾಣಿಸ್ಕೊಳ್ತವೆ. ನಂತರ ಎಲೆಗಳು ಏನಕ್ಕೆ ಅಂದ್ರೆ ಒಣಗಿ ಹೋಗ್ತವೆ. ಮೂಲಂಗಿ ತರಕಾರಿಯಲ್ಲಿ ಬರುವಂತಹ ಪ್ರಮುಖ ರೋಗಗಳು ಅಂತಂದ್ರೆ ಬಿಳಿ ತುಕ್ಕು ರೋಗ. ಈ ರೋಗವು ಅಲ್ಫಗೋ ಕ್ಯಾಂಡಿರಾ ಎಂಬ ಶಿಲೀಂಧ್ರದ ರೋಗಾಣುದಿಂದ ಬರುತ್ತೆ. ಎಲೆಗಳ ಮೇಲೆ ಹಾಗೂ ಕೆಳಗೆ ಅಂಡಾಕಾರದ ಬಿಳಿ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಇನ್ನು ಬೀಟ್ರೂಟ್ ತರಕಾರಿಯಲ್ಲಿ ಬರುವಂಥ ಪ್ರಮುಖ ರೋಗಗಳು ಅಂತಂದ್ರೆ ಎಲೆ ಚುಕ್ಕೆ ರೋಗ. ಈ ರೋಗವು ಸರ್ಕೋಸ್ಪೋರಾ ಬೆಟಕೋಲಾ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಸಣ್ಣನೆಯ ವೃತ್ತಾಕಾರದ ಚುಕ್ಕೆಗಳು ಎಲೆಗಳಲ್ಲಿ ಕಾಣಿಸಿಕೊಂಡು ನಂತರ ಅಂತಹ ಚುಕ್ಕೆಗಳು ಕೂಡಿಕೊಂಡು ಎಲೆಗಳು ಒಣಗಿ ಉದುರುತ್ತೆ ಸ್ನೇಹಿತರೆ. ಇನ್ನು ಪಾಲಕ್ ತರಕಾರಿಯಲ್ಲಿ ಬರುವಂಥ ಪ್ರಮುಖ ರೋಗಗಳು ಯಾವಪ್ಪ ಅಂತಂದ್ರೆ ಎಲೆ ಚುಕ್ಕೆ ರೋಗ. ಈ ರೋಗವು ಕೊಲೆಟ್ರೋಕಯಂ ಡಿಮೆಟಿಯಂ ಎಂಬ ಶಿಲೀಂಧ್ರದಿಂದ ಬರುತ್ತೆ. ಎಲೆಯ ಮೇಲೆ ಮೊದಲಿಗೆ ವೃತ್ತಾಕಾರದ ಕಂದು ಬಣ್ಣದ ಚುಕ್ಕೆಗಳು ಕಾಣಿಸಿಕೊಳ್ತವೆ. ಆಮೇಲೆ ಚುಕ್ಕೆಗಳು ಒಂದಕ್ಕೊಂದು ಸೇರಿಕೊಂಡು ಎಲೆಗಳು ಏನಕ್ಕೂ ಒಣಗಿ ಹೋಗ್ತವೆ. ರೈತ ಬಾಂಧವರೇ, ಈಗ ಸಮಗ್ರ ರೋಗ ನಿರ್ವಹಣಾ ಕ್ರಮಗಳನ್ನು ನೋಡೋದಾದ್ರೆ ಕೊಳೆ ರೋಗ. ಸಸಿ ಕಾಂಡಕ್ಕೆ ಬರುವಂಥ ಕೊಳೆ ರೋಗಕ್ಕೆ 2 ಗ್ರಾಂ ಮೆಟಾಲಾಕ್ಸಿಕಲ್ ಮ್ಯಾಂಕೋಜಿಬ್ ಮತ್ತು WP ಅಥವಾ 3 ಗ್ರಾಂ ಸಮ್ಯಾಕ್ಸೈನಲ್ ಮ್ಯಾಂಕೋಜಿಬ್ WP, 2 ಗ್ರಾಂ ಥೈರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು.
ನಂಜಾನು ರೋಗಗಳ ನಿರ್ವಹಣೆಗೆ ನಾಟಿ ಮಾಡುವ 15ರಿಂದ 20 ದಿನಗಳ ಮುಂಚೆ ಪ್ರತಿ ಅರ್ಧ ಎಕರೆ ಸುತ್ತಲೂ 3ರಿಂದ 4 ಸಾಲು ಜೋಳ ಅಥವಾ ಗೋವಿನ ಜೋಳ ಅಥವಾ ಸಜ್ಜೆ ಗಡಿ ಬೆಳೆಯಾಗಿ ಬೆಳೆಸುವುದರಿಂದ ಬೇರೆ ಹೊಲಗಳಿಂದ ಬರುವ ಕೀಟವಾಹಕಗಳನ್ನು ತಡೆಯಬಹುದು. ಈ ರೋಗವು ಹರಡುವ ಕೀಟವಾಹಕಗಳನ್ನು ನಿಯಂತ್ರಿಸಲು 1.7 ಮಿಲಿಲೀಟರ್ ಡೈಮೆಥೋಯೇಟ್ 30 EC ಅಥವಾ 0.25 ಮಿಲಿಲೀಟರ್ ಇಮಿಡಾಕ್ಲೋಪಿಡ್ 17.8 SL ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ರೋಗವನ್ನು ಸಂಪೂರ್ಣವಾಗಿ ತಡೆಗಟ್ಟಲು ಸಾಧ್ಯವಾಗದಿದ್ದಲ್ಲಿ 15 ದಿವಸಗಳ ನಂತರ ಇದೇ ಸಿಂಪರಣೆಯನ್ನು ಪುನರಾವರ್ತನೆ ಮಾಡಬೇಕು. ಚಿಬ್ಬು, ಎಲೆಚುಕ್ಕೆ ಹಾಗೂ ಬೂದಿ ರೋಗ ನಿರ್ವಹಣೆಗೆ 1 ಮಿಲಿಲೀಟರ್ ಹೆಕ್ಸಾಕೊನಾಜೋಲ್ 5 EC ಅಥವಾ 1 ಮಿಲಿಲೀಟರ್ ಡೈಫೆನೋಕೊನಾಜೋಲ್ 25 EC ಅಥವಾ 0.5 ಗ್ರಾಮ್ ಟೆಬುಕೊನಾಜೋಲ್ 50% ಟ್ರೈಪೋಕ್ಲೋಸ್ಟ್ರಾಬಿನ್ 25% WG ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15 ದಿನಗಳ ಅಂತರದಲ್ಲಿ 2 ಸಾರಿ ಸಿಂಪಡಣೆ ಮಾಡಬೇಕು. ಇನ್ನು ಬೂಜು ತುಪ್ಪಟ ರೋಗ ನಿರ್ವಹಣೆಗೆ 2 ಗ್ರಾಮ್ ಮೆಟಾಲಾಕ್ಸಿಕಲ್ 4%, ಮ್ಯಾಂಕೋಜಿಬ್ 68%, WP ಅಥವಾ 1 ಮಿಲಿಲೀಟರ್ ಅಜಾಕ್ಸಿಸ್ಟ್ರಾಬಿನ್ 23%, SC ಅಥವಾ 1 ಮಿಲಿಲೀಟರ್ ಫೆಮಾಕ್ಸಡನ್ 16.6%, ಸೈಮಾಕ್ಸಿನಲ್ 22.1% WP ಪ್ರತಿ ಲೀಟರ್ ನೀರಿಗೆ ಬೆರೆಸಿ 15 ದಿನಗಳ ಅಂತರದಲ್ಲಿ 2 ಸಾರಿ ಸಿಂಪಡಣೆ ಮಾಡಬೇಕು. ಇನ್ನು ತುಕ್ಕು ರೋಗ ನಿರ್ವಹಣೆಗೆ 1 ಮಿಲಿಲೀಟರ್ ಪ್ರೊಪಿಕೊನಾಜೋಲ್ 25 EC ಅಥವಾ 1 ಗ್ರಾಮ್ ಥಯೋಪಾನಾಟ್ ಮಿಥೈಲ್ 75 WP ಅಥವಾ 2 ಗ್ರಾಮ್ ಕಾರ್ಬನ್ ಡೈಜಿಮ್ 12% ಮತ್ತು ಮ್ಯಾಂಗೋಜಿಬ್ 63%, WP ಅಥವಾ 2 ಗ್ರಾಮ್ ಹೆಕ್ಸಾಕೊನಾಜೋಲ್ 5%, ಕ್ಯಾಪ್ಟನ್ 70% WP ಅನ್ನು ಬೆರೆಸಿ ಸಿಂಪಡಣೆ ಮಾಡಬೇಕು. ಬಿಳಿ ತುಕ್ಕು ರೋಗ ನಿರ್ವಹಣೆಗೆ ಪ್ರತಿ ಲೀಟರ್ ನೀರಿಗೆ 2 ಗ್ರಾಮ್ ಮೆಟಾಲಾಕ್ಸಿಕಲ್ ಮತ್ತು ಮ್ಯಾಂಕೋಜಿಬ್ 72 WP ಅಥವಾ 2 ಗ್ರಾಮ್ ಸೈಮಾಕ್ಸಾನಿಲ್ ಮತ್ತು ಮ್ಯಾಂಕೋಜಿಬ್ 72 WP ಸೇರಿಸಿ ಸಿಂಪಡಣೆ ಮಾಡಬೇಕು. ದುಂಡಾಣು ಕೊಳೆ ರೋಗ ನಿರ್ವಹಣೆಗೆ 100 ಮಿಲಿಗ್ರಾಮ್ ಸ್ಟೆಪೋಮೈಸಿನ್ ಸಲ್ಫೇಟನ್ನು 1 ಲೀಟರ್ ನೀರಿನಲ್ಲಿ ಕರಗಿಸಿ ಈ ದ್ರಾವಣದಲ್ಲಿ ಪ್ರತಿ ಹೆಕ್ಟೇರಿಗೆ ಬೇಕಾಗುವ ಬೀಜವನ್ನು ಅರ್ಧ ಗಂಟೆವರೆಗೆ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತಬೇಕು. ಕಪ್ಪು ಕೊಳೆ ರೋಗದ ತೀವ್ರತೆ ಹೆಚ್ಚಾದಾಗ ಬೆಳೆಗೆ 10 ಮಿಲಿಲೀಟರ್ ಟೆಟ್ರಾಸೈಕ್ಲಿನ್ ಹೈಡ್ರಾಕ್ಸೈಡ್ ಅಥವಾ 10 ಮಿಲಿಗ್ರಾಮ್ ಅಗ್ರಿಮೈಸಿನ್ 100 ಅಥವಾ 0.5 ಗ್ರಾಮ್ ಸ್ಟ್ರೆಪ್ಟೊಮೈಸಿನ್ ಸಲ್ಫೇಟ್ ಮತ್ತು 3 ಗ್ರಾಮ್ ತಾಮ್ರದ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ ಸೇರಿಸಿ ಸಿಂಪಡಣೆ ಮಾಡಬೇಕು. ಕೋಸು ಗುಂಪಿಗೆ ಸೇರಿದ ತರಕಾರಿಗಳನ್ನು 3 ವರ್ಷದಲ್ಲಿ 1 ಸಾರಿ ಬೆಳಿಬೇಕು. ವೀಕ್ಷಕರೇ, ಸಾಮಾನ್ಯ ರೋಗ ನಿರ್ವಹಣಾ ಕ್ರಮಗಳು ಯಾವಪ್ಪ ಅಂತಂದ್ರೆ ಬೆಳೆ ಪರಿವರ್ತನೆಯನ್ನು ಮಾಡಬೇಕು. ನಾವು ಇತರೆ ಬೆಳೆಗಳನ್ನ ಬೇರೆ ಬೇರೆ ತರಹದ ಬೆಳೆಗಳನ್ನ ಮಾಡುವುದರಿಂದ ಭೂಮಿಯಿಂದ ಹರಡುವಂತಹ ರೋಗಗಳನ್ನು ಹತೋಟಿಯಲ್ಲಿ ಇಡಬಹುದು. ಸ್ವಚ್ಛವಾದ ಬೇಸಾಯ, ರೋಗ ಪೀಡಿತ ಗಿಡಗಳನ್ನು ಹಾಗೂ ಕವಲುಗಳನ್ನು ಆರಿಸಿ ಸುಡಬೇಕು. ಶಿಫಾರಸು ಮಾಡಿದ ಕೊಟ್ಟಿಗೆ ಗೊಬ್ಬರ ಜೊತೆಗೆ ಟ್ರೈಕೋಡರ್ಮ ಇದೆಲ್ಲವನ್ನು ಬೆರೆಸಿ 10 ರಿಂದ 15 ದಿನಗಳ ಕಾಲ ನೆರಳಿನಲ್ಲಿ ಒಣಗಿಸಿ ನೆರಳಿನಲ್ಲಿ ವೃದ್ಧಿಗೊಳಿಸಿ ಬಿತ್ತನೆ ಮಾಡುವ ಪೂರ್ವದಲ್ಲಿ ಭೂಮಿಗೆ ಸೇರಿಸುವುದು ಅಥವಾ ಗುಣಿಗಳಿಗೆ ಹಾಕುವುದು. ನಾಟಿ ಮಾಡುವ ಪೂರ್ವದಲ್ಲಿ ಪ್ರತಿ ಹೆಕ್ಟೇರ್ಗೆ 2.5 ಕ್ವಿಂಟಾಲ್ ಬೇವಿನ ಹಿಂಡಿ ಹಾಗೂ 2.5 ಟನ್ ಎರೆಹುಳು ಗೊಬ್ಬರ ಹಾಕುವುದರಿಂದ ರಸ ಹೀರುವ ಕೀಟಗಳ ಬಾಧೆಯನ್ನು ಕಡಿಮೆಯಾಗಿ ಮುಟು ರೋಗವನ್ನು ಹತೋಟಿಯಲ್ಲಿ ಇಡಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮಗೆ ಅರ್ಥವಾಗಿದೆ ಅಂತ ನಾನು ಭಾವಿಸ್ತೀನಿ. ನಾನು ಈ ಮಾಹಿತಿಯನ್ನು ಪುಸ್ತಕಗಳ ಆಧಾರದ ಮೇರೆಗೆ ನಿಮಗೆ ನಾನಿಲ್ಲಿ ಹೇಳಿದ್ದೇನೆ. ನಿಮ್ಮ ಹೊಲದಲ್ಲಿರುವಂತಹ, ನಿಮ್ಮ ತರಕಾರಿ ಬೆಳೆಗಳಲ್ಲಿರುವಂತಹ ರೋಗದ ಒಂದು ತೀವ್ರತೆಯನ್ನು ನೋಡಿಕೊಂಡು ನಿಮ್ಮ ಸಮೀಪದಲ್ಲಿ ಇರುವಂತಹ ಕೃಷಿ ಇಲಾಖೆ ಅಧಿಕಾರಿಗಳನ್ನು ಭೇಟಿಯಾಗಿ ಆ ರೋಗದ ತೀವ್ರತೆ ಎಷ್ಟಿದೆ, ನಿಮ್ಮ ಮಣ್ಣಿನ ಹವಾಗುಣ ಮತ್ತು ನೀವು ಕೊಡುವಂಥ ನೀರಿನ ಮೇಲೆ ಈ ರೋಗದ ನಿರ್ವಹಣಾ ಕ್ರಮಗಳನ್ನು ನೀವು ಅನುಸರಿಸಬಹುದು. ಸ್ನೇಹಿತರೆ, ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಬೇಕಾದರೆ ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ರೋಗ ನಿರ್ವಹಣಾ ಕ್ರಮಗಳ ಬಗ್ಗೆ ಮಾಹಿತಿ ಇಷ್ಟ ಆಯಿತಂದರೆ ಮತ್ತು ನಿಮಗೇನಾದರೂ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸಾಧ್ಯವಾದಷ್ಟು ನಾನು ಕೂಡ ನಿಮಗೆ ಸಲಹೆಗಳನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಆದಷ್ಟು ಈ ವಿಡಿಯೋವನ್ನು
ಇನ್ನೂ ಹೆಚ್ಚಿನ ರೈತ ಬಾಂಧವರಿಗೆ ಶೇರ್ ಮಾಡಿ. ನಮ್ಮ ಅಗ್ರಿ ಸ್ಟಾರ್ಟ್ಅಪ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಒಂದು ಪ್ರೋತ್ಸಾಹವೇ ನನ್ನ ಒಂದು ಉತ್ಸಾಹ ಆಗಿದೆ. ಇನ್ನೂ ಹೆಚ್ಚಿನ ವಿಡಿಯೋಗಳನ್ನ ಮಾಡೋದಕ್ಕೆ ನಿಮ್ಮ ಪ್ರೋತ್ಸಾಹ ನನಗೆ ಖಂಡಿತವಾಗಿಯೂ ಬೇಕು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ.